ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೊಡಬೇಕೆಂದು ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ. ಆದರೂ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಎಂದು ಕೂಡಲಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಶುಕ್ರವಾರ ಗಾಂಧಿಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಮ್ಮ ಸಮಾಜದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಧಾನಸೌಧದ ಕಚೇರಿಯಲ್ಲಿ ಪಂಚಮಸಾಲಿ ಸಮಾಜದ ಶಾಸಕರು ಸದನದಲ್ಲಿ ಮೀಸಲಾತಿ ಕುರಿತು ಚರ್ಚೆ ನಡೆಸಬೇಕು ಎಂದು ಒತ್ತಾಯ ಮಾಡಲಾಗಿದೆ ಎಂದರು. ಬೈಟ್ ಮತ್ತು ಹೋರಾಟಕ್ಕೆ ನ್ಯಾಯ ಸಿಗೋರು ಹೋರಾಟ ಮಾಡಲೇಬೇಕಲ್ಲ. ಹೋರಾಟಕ್ಕೆ ನ್ಯಾಯ ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟ, ಅವ್ರ ಸಮುದಾಯದವರೇ 3 ಜನ CM ಆದರೂ ಅವ್ರು ಬಿಡಲಿಲ್ಲ ಹೋರಾಟ ಮಾಡಿದ 10% ಮೊನ್ನೆ ಬಿಫೋರ್ MP ಎಲೆಕ್ಷನ್ ಡಿಕ್ಲೇರ್ ಮಾಡಿಕೊಂಡ್ರು. ಹಾಗಾಗಿ ನಮಗೊಂದು ಉದಾಹರಣೆ ಐತಿ. ಪಕ್ಕದ ಪಟೇಲ್ ಜನಾಂಗದ ಮಾರಾಟ, ಗುಜ್ಜಾರ್ ಜನಾಂಗದ ಮಾರಾಟ, ನಮ್ಮ ಪಕ್ಕದ ಮಹಾರಾಷ್ಟ್ರದ ಮರಾಠ ಮೀಸಲಾತಿ ಹೋರಾಟ, ಅವು ನಮ್ಮ ಕಣ್ಣೆದುರಿಗೆ ಸಾಕ್ಷಿ ಇರೋದ್ರಿಂದ, ನಿದರ್ಶನದಿಂದ ನನಗೊಂದು ವಿಶ್ವಾಸ ಐತಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೋರಾಟ ಈಗಾಗಲೇ 3 ವರ್ಷದ ಹೋರಾಟಕ್ಕೆ ನಮ್ಮ ಪರವಾಗಿ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ಕಾರದವರು ತಡ ಮಾಡಕತ್ತಾರೆ, ನಿರ್ಲಕ್ಷ್ಯ ಮಾಡಕತ್ತಾರೆ. ಅದು ನಾವು ಬೇಸರ ಮಾಡ್ಕೊಂಡಿಲ್ಲ. ಹೋರಾಟ ಮಾಡಬೇಕು, ನ್ಯಾಯ ಪಡಿಬೇಕು ಅನ್ನೋ ಕಾರಣಕ್ಕೆ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಮುಂದುವರಿಸಿದ್ವಿ. ಈಗ ಸ್ವಾಮೀಜಿ, ಈ ಪಂಚಮಸಾಲಿ ಮೀಸಲಾತಿ ಹೋರಾಟದ ಬರದಲ್ಲಿ ಪ್ರತ್ಯೇಕ ಲಿಂಗಾಯತದ ಹೋರಾಟಗಳನ್ನ ಸ್ವಾಮೀಜಿ ಮರತ್ರ ಅಂತೇಳಿ ಜನ ಮಾತಾಡ್ತಾರೆ. ನೋಡ್ರಿ, ನಿಮ್ಮ ಪದೇ ನಿಮ್ಗೆ ಅದನ್ನೇ ಹೇಳ್ತೀನಿ. ನಾನು ಪ್ರತ್ಯೇಕ ಶಬ್ದ ಬಳಸಕ್ಕೆ ಹೋಗಲ್ಲ. ಲಿಂಗಾಯತ ಧರ್ಮ 900 ವರ್ಷಗಳ ಹಿಂದೆಯೇ ಬಸವನ ಸ್ಥಾಪನೆ ಮಾಡಿದ್ದು. ಲಿಂಗಾಯತ ಧರ್ಮ ಹೋರಾಟ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಶಿಫಾರಸು ಮಾಡಿದ್ದು, ಕೇಂದ್ರ ಸಾಂಗಳದಲ್ಲಿತ್ತು. ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಮ್ಮ ಜಾಮದಾರ್ ಸಾಹೇಬರು ಮಾಡಕತ್ತಾರೆ. ನಾನು ನಮ್ಮ ಮನೆಯೊಳಗಿನ ಹೋರಾಟ, ಅದು ಊರಿನ ಹೋರಾಟ. ಹಾಗಾಗಿ ಧರ್ಮದ ಹೋರಾಟ ಬೇರೆ, ಜಾತಿ ಮೀಸಲಾತಿ ಹೋರಾಟ ಬೇರೆ. ಹಾಗಾಗಿ ಧರ್ಮದ ಹೋರಾಟ ಬೇರೆ. ನಮ್ಮ ಸಮುದಾಯದ ಗುರುಗಳೆಲ್ಲ ಪ್ರಯತ್ನ ಮಾಡಕತ್ತಾರೆ. ಆ ಹೋರಾಟಕ್ಕೂ ನಾನು ಬೆಂಬಲ ಕೊಡ್ತಾಯಿದ್ದೀನಿ. ಈಗ ಈ ಹೋರಾಟಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗೋರಿಗೆ ಹೋರಾಟ ಮಾಡಬೇಕು ಅಂತ ಇದು ಗಟ್ಟಿ ಅಲ್ಲ. ಅವ್ರು ಹೋರಾಟನೇ ಶುರು ಮಾಡಿರಲ್ಲ. ಹೋರಾಟ ಶುರು ಮಾಡಿದರೆ ನಾವು ವಿಮುಖರಾದ ಹೋರಾಟ ಶುರು ಮಾಡಿದ್ರು ಕರೆಕ್ಟು. ಈಗ ಅವ್ರು ಹೋರಾಟ ಎಲ್ಲಿ ಶುರು ಮಾಡಿದ್ದಾರೆ? 2018 ಎಲೆಕ್ಷನ್ ಆದಮೇಲೆ ಎಲ್ಲಿ ಹೋರಾಟ ಮಾಡಿದ್ದಾರೆ? ಅದು ನಾನೇ ಉಳಿಸ್ಕೊಳ್ತೀನಿ. ಆಫ್ಟ್ರು ಈಗ ನಮ್ಮ ಜನ ನನಗೆ ಕೇಳಕತ್ತಾರೆ, ಸ್ವಾಮೀಜಿ ಧರ್ಮದ ಹೋರಾಟ ಮಾಡಿದರೆ ಸಮಾಜ ಹೋರಾಟ ಯಾಕೆ ಮಾಡಲ್ಲ ಅಂತ. ಹಾಗಾಗಿ ಸಮಾಜ ಹೋರಾಟಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದೆ. ನಮ್ಮ ಮನೆಗೆ ಇರ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಕೊಡಿಸಿ, ಊರಿನ ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೂ ನಾವು ಹೋರಾಟ ಮಾಡೋಕ್ಕಾಗಿದೆ. ಅದಕ್ಕೆ ಮೊದಲು ಮನೆಗೆ ಎದ್ದು ಮಾರ್ಗಲ್ಲ, ಮತ್ತು ಫಸ್ಟ್ ಇದು ಹೋರಾಟ ಮಾಡೋಕ್ಕಾಗಿದೆ. ಇಲ್ಲ, ಪಾಪ ಅವ್ರಿಗೆ ಏನಾಗೈತಿ, ಎಲೆಕ್ಷನ್ಗೆ ಗೆದ್ದ ಮೇಲೆ ಏನಾಗ್ಬಿಡ್ತು, ತಮ್ಮ ಮತಕ್ಷೇತ್ರಗಳ ಕೆಲಸ, ತಾವು ಮಂತ್ರಿಗಳಾಗಬೇಕು, ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕು, ಬೇರೆ ಕಾರಣಕ್ಕೆ ಟೈಮ್ ಕೊಡೋಕ್ಕಾಗಿಲ್ಲ ಅವ್ರಿಗೆ. ಟೈಮ್ ಕೊಡೋಕ್ಕಾಗಿಲ್ಲ ಅಂತೇಳಿ ನಾನು ಯಾರ ಮೇಲೆ ಬೇಜಾರಾಗಿಲ್ಲ. ಟೈಮ್ ಸಿಕ್ಕ ಬರ್ರಿಯಪ್ಪ. ಅದಕ್ಕೆ ಕೊನೆ ಪಕ್ಷ ನಮ್ಮ ಜೊತೆ ನೀವು ಹೋರಾಟಕ್ಕೆ ಬರೋಕ್ಕೆ ನಿಮಗೆ ಟೈಮ್ ಏನಿಲ್ಲ, ನಿಮಗೆ ಕೊಟ್ಟಂಥ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಅಧಿವೇಶನ ಮಾತಾಡ್ರಿ ಅಂತ. ಹಾಗಾಗಿ ಆ ಸಂದರ್ಭಕ್ಕೋಸ್ಕರ ಸ್ವತಃ ನಾನೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ನೀವಾದ್ರು ಮಾತಾಡ್ರಿ ಅಂತೇಳಿ ಒತ್ತಡಕ್ಕೋಸ್ಕರ ಮನೆಗೆ ಹೊಂಟೀನಿ. ಮತ್ತು ಅಷ್ಟು ಮನೆ ಬಾಗಿಲಿಗೆ ಹೋಗಿ ಹೇಳಿದ್ರು ಅವ್ರು ಮಾತಾಡದೆ ಹೋದರೆ ಇನ್ನು ಅನಿವಾರ್ಯ ಉಗ್ರ ಹೋರಾಟ ಕರೆ ಕೊಡ್ತೀನಿ. ಕೆಲವೊಂದು ಸಮುದಾಯದ ಶ್ರೀಗಳು ನಮ್ಮ ಶಾಸಕರಿಗೆ ಹೆಚ್ಚಿನ ಸ್ಥಾನಮಾನ CM ಮಾಡೋದಕ್ಕೆ ಇತ್ತೀಚೆಗೆ ಒಕ್ಕಲಿಗ ಶ್ರೀಗಳು. ನೀವು ಏನಾದರೂ ಕೇಳ್ತೀರಾದರೆ ಪಂಚಮಸಾಲಿ ಸಮುದಾಯದ ಶಾಸಕರಿಗೆ ಹೆಚ್ಚಿನ ಶಕ್ತಿ ಬರುತ್ತೆ, ಈ ಮೀಸಲಾತಿ ಹೋರಾಟದ ಹೆಚ್ಚಿನ ಬಲ ಬರ್ಬೋದು ಅಂತ. ಏನಾಗಿದೆಯಪ್ಪ ಅಂತಂದರೆ, ಈ ಪಾದಯಾತ್ರೆ ಯಾವಾಗ ಶುರು ಮಾಡಿದ್ನಲ್ಲ ಅವತ್ತಿನಿಂದ ನಾನೊಂದು ಧ್ಯೇಯವಾಕ್ಯವನ್ನು ಘೋಷಣೆ ಮಾಡಿದ್ದೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಅದಕ್ಕೆ ನಾನು ಕಮಿಟ್ಮೆಂಟ್ ಆಗಿರೋದ್ರಿಂದ ಬೇರೆ ಸ್ವಾಮಿಗಳಿಗೆ ನನ್ನ ಸಮಾಜಕ್ಕೆ CM ಕೊಡ್ರಿ, ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಾನು ಕೇಳೋಕ್ಕೆ ಹೋಗೋದಿಲ್ಲ. ಅವರೇನಾದರೂ ನನಗೆ ಕೇಳಿದರೆ, ಅವರೇನಾದರೂ ಒಂದು ವೇಳೆ ಸ್ವಾಮೀಜಿ ಹಿಂಗೇನಾದರೂ ಮಾಡಬೇಕು ಅಂತ, ಯಾರು ಮಾಡಬೇಕು ಅಂತಂದಾಗ ನಾನು ಸಹಜವಾಗಿ ನನ್ನ ಅಭಿಪ್ರಾಯಗಳು ಹೇಳಕ್ಕೆ ಇಚ್ಛೆಪಡ್ತೀನಿ. ಆಗ ಅವರ ಪಕ್ಷದ ಶಾಸಕರು, ಆ ಪಕ್ಷದ ಮುಖಂಡರು, ಅವರ ವಿಚಾರದ ನಾವು ಇಂಟರ್ಫಿಯರ್ ಧರ್ಮಗುರುಗಳಾದಂಥವ್ರು ನಾವೇನೇನು ಸಲಹೆ ಕೊಡ್ಬೋದು ಹೊರತು ನಾವು ಇಂಟರ್ಫಿಯರ್ ಆಗೋದು ಅಷ್ಟೊಂದು ಸರಿಯಲ್ಲ ಅಂತ. ಅದಕ್ಕೆ ನಾನು ಅವ್ರು ಯಾರನ್ನಾರ CM ಮಾಡ್ಕೊಳ್ಳಿ, ಯಾರನ್ನಾರ DCA ಮಾಡ್ಕೊಳ್ಳಿ, ಯಾರನ್ನಾರ ಇಳಿಸ್ಲಿ, ಯಾರನ್ನಾರ ಎತ್ಕಟ್ಟಲಿ, ನಮಗೆ 2A ಮೀಸಲು ಪುಣ್ಯ ಕಟ್ಕೊಡ್ರಿ ಅಂತ ಮಾತ್ರ ಈ ಸರ್ಕಾರ ಕೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ಪಾಪ ಅವರು ಯಾವ ಭಾವನೆಯಿಂದ ಕೇಳ್ಯಾರೋ ಅವರೇ ಬಿಟ್ಟಿದ್ದು. ನನ್ನ ದೃಷ್ಟಿಯಲ್ಲಿ ಧರ್ಮಗುರುಗಳಾದಂಥವರು ನಾವು ಆ ಪಕ್ಷದ ವರಿಷ್ಠರಿಗೆ ಸಲಹೆ ಕೊಡ್ಬೋದು ಹೊರತು ನಮ್ಮ ರಿಕ್ವೆಸ್ಟ್ ಮಾಡೋದು ಬೇಡ ಅಂತ. ನಾವೇನೇದು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಜನಾಂಗದ ಸಮಸ್ಯೆಗಳ ಬಗ್ಗೆ ರಿಕ್ವೆಸ್ಟ್ ಮಾಡೋಣ.
ಅದಕ್ಕೆ ನಾನು ರಿಕ್ವೆಸ್ಟ್ ಶಬ್ದ ಬಳಸಲ್ಲ, ಹಕ್ಕೊತ್ತಾಯ ಅಂತ. ಆಗ ನಾನು ಮಾತ್ರ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇನಾದ್ರು ಪಕ್ಷದ ವರಿಷ್ಠರು ನನಗೇನಾದ್ರು ಕೇಳಿದರೆ ನಾನು ಮೊದಲ ಆದ್ಯತೆ ಉತ್ತರ ಕರ್ನಾಟಕ, ಆಮೇಲೆ ಲಿಂಗಾಯತರು, ಅದರಲ್ಲಿ ಪಶ್ಚಿಮ ಸೇನೆ ನಾನು ಕೇಳ್ಬೋದು. ನಾನು ಯಾವ ಕಾರಣಕ್ಕೂ ಮಂತ್ರಿ ಸ್ಥಾನ ಬೇಕು ಅಂತ ಕೇಳಕ್ಕೆ ಹೋಗಲ್ಲ. ಕೇವಲ 2A ಮೀಸಲಾತಿ ಕೊಡ್ರಿ. ಯಾಕಂದರೆ ಈ ಸರ್ಕಾರದಲ್ಲಿ 1 ವರ್ಷ ನಮಗೇನು ಸ್ಪಂದನೆ ಮಾಡಿಲ್ಲ. ಇಂಥ ಸಂದರ್ಭದಲ್ಲಿ 2Aನೇ ಕೊಟ್ಟಿಲ್ಲ, ಅದನ್ನೇ ಕೊಡೋಕ್ಕೆ ಸಾಧ್ಯ. ಅದಕ್ಕೆ ನಾವು 2A ಕೊಟ್ಟು ಪುಣ್ಯ ಕಟ್ಕೊಳ್ರಿಪ್ಪ, ನೀವು ಏನಾರು ಮಾಡ್ಕೊಳ್ಳಿ, ಜಗಳ ಆಡ್ಕೊಡ್ರಿ, ನಮಗೆ 2A ಕೊಟ್ಟು ಪುಣ್ಯ ಕಟ್ಕೊಡ್ರಿ ಅಂತ ಇಷ್ಟೇ ಕೇಳ್ತಾರೆ. ಯಾಕಂದರೆ ಉತ್ತರ ಕರ್ನಾಟಕದ ಶಾಸಕರು ಜನಪ್ರತಿನಿಧಿಗಳು ಕೇವಲ ನಂಬರ್ಗೆ ಸೀಮಿತ ಆಗಿದ್ದಾರೆ. ಅಂದರೆ ಅಧಿಕಾರ ಮಾಡಬೇಕಾದ್ರೆ, ಸರ್ಕಾರ ರಚನೆ ಮಾಡಬೇಕಾದ್ರೆ ಉತ್ತರ ಕರ್ನಾಟಕದ ಶಾಸಕರು ಬೇಕು. ಆದರೆ ಅಧಿಕಾರ ಅದೇ ಪಕ್ಷ ಆಗಲಿ, ಅಧಿಕಾರ ಕೊಡೋದಾಗಲಿ ಅಥವಾ ಉನ್ನತ ಹುದ್ದೆ ಕೊಡೋದಾಗಲಿ ಉತ್ತರ ಕರ್ನಾಟಕದ ಶಾಸಕರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಎಲ್ಲ ಉಭಯ ರಾಷ್ಟ್ರೀಯ ಪಕ್ಷಗಳು. ಹೌದು, ಅದು ಅಂತೂ ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. ಹೋದ ಅಧಿವೇಶನದಲ್ಲೇ ನಿಮಗೆಲ್ಲ ಗೊತ್ತು, ಎಲ್ಲ ಶಾಸಕರು ಒಗ್ಗಟ್ಟಾಗಿ ಉತ್ತರ ಕನ್ನಡ ಬಗ್ಗೆ ಮಾತನಾಡಿದ್ರು. ನಮ್ಮ ಉತ್ತರ ಕರ್ನಾಟಕದ ರಾಜಕೀಯ ಪ್ರಾತಿನಿಧ್ಯ ಆಗಿರ್ಬೋದು ಅಥವಾ ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು ಎಲ್ಲ ದೃಷ್ಟಿಯಿಂದ ಇದು ಹಿಂದುಳಿದಿರ್ತಕ್ಕಂಥದ್ದು. ಆ ವಿಚಾರದ ಅದಕ್ಕೆ ನಾನು ಹೇಳ್ತಾನಲ್ಲ, ಆ ಪಕ್ಷದ ಹೈಕಮಾಂಡ್ ನನಗೆ ಕೇಳಿದರೆ ಉತ್ತರ ಕನ್ನಡ ಕೊಡ್ರಿ ಅಂತ ನಾನು ಹೇಳ್ಬೋದು ಅಂತ. ಅವರಾಗಿ ಕೇಳಿದರೆ ನಾನಂತೂ ಕೇಳಕ್ಕೆ ಹೋಗಲ್ಲ, ನನಗೆ 2A ಕೊಟ್ಟದ್ದು ಅಷ್ಟೇ ಕೇಳಕ್ಕೆ. ನೋಡಿ, ಚುನಾವಣೆ ರಾಜಕಾರಣ ಬೇರೆ, ಸಮಾಜ ಸಂಘಟನೆ ಬೇರೆ. ಚುನಾವಣೆಗಳು ಕೆಲವು ಸಂದರ್ಭದಲ್ಲಿ ಸ್ಥಳೀಯ ವಿಚಾರ ಮೇಲೆ ನಡೀತಿರ್ತವೆ, ಕೆಲವು ದೇಶದ ವಿಚಾರ ನಡೀತಿರ್ತವೆ. ಹಾಗಾಗಿ ನಾವು ಅದ್ರ ಕಡೆ ಹೆಚ್ಚು ಗಮನ ಕೊಡೋದು ಬೇಡ. ಸಂಘಟನೆ ಬೇರೆ, ಚುನಾವಣೆ ರಾಜಕಾರಣ ಬೇರೆ. ನಾವು ಭಾಳ ಅಂದ್ರೆ ನಮ್ಮ ಜನಕ್ಕೆ ಮಾಡ್ರಪ್ಪ ಅಂತ ಹೇಳ್ಬೋದು, ಆದರೆ ಹಾಗೇ ಆಗುತ್ತೆ ಅಂತೇಳಿ ಅತಿಯಾಗಿರ್ತಕ್ಕಂಥ ಅದ್ರ ಮೇಲೆ ಡಿಪೆಂಡ್ ಆಗೋ ಪ್ರಯತ್ನ ಮಾಡೋದು ಬೇಡ ಅಂತ. ಕೆಲವು ಸಂದರ್ಭ ರಾಜಕಾರಣ ಯಾವಾಗಲೂ ಒಂದು ಸಿರಿಂಗ್ ಆಗುತ್ತೆ, ಒಂದು ಸಿರಿಂಗ್ ಆಗುತ್ತೆ. ಆ ಕಾರಣಕ್ಕೆ ಅದು ಸಮಾಜ ಸಂಘಟನೆಗೂ ಚುನಾವಣಾ ರಾಜಕಾರಣಕ್ಕೂ ಯಾವುದೇ ಸಂಬಂಧ. ಈಗಾಗಲೇ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕುರಿತು ಸ್ಪೀಕರ್ ಅವರಿಗೆ ಪತ್ರ ನೀಡಲಾಗಿದೆ. ಬರುವ ಅಧಿವೇಶನದಲ್ಲಿ ಪಕ್ಷಾತೀತವಾಗಿ ಪಂಚಮಸಾಲಿ ಸಮಾಜದ ಶಾಸಕ ಸಚಿವರು ಮೀಸಲಾತಿ ಕುರಿತು ಚರ್ಚೆ ನಡೆಸಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.